ಕುದೂರು ಗ್ರಾಮದ ಶ್ರೀ ಕೃಷ್ಣರಾಜ ಕೆರೆಯ ಅಭಿವೃದ್ಧಿಗೆ ಸಣ್ಣ ನೀರಾವರಿ ನಿಗಮದಿಂದ ಮಾಗಡಿ ಕ್ಷೇತ್ರದ ಶಾಸಕರಾದ ಎಚ್.ಸಿ. ಬಾಲಕೃಷ್ಣ ಅವರು 4 ಕೋಟಿ ವೆಚ್ಚ ಅನುದಾನ ತಂದು ಕೆರೆಯ ಅಭಿವೃದ್ಧಿ ಕೆಲಸ ನಡೆಸುತ್ತಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಸ್ವಪಕ್ಷದ ಪ್ರಭಾವಿ ಮುಖಂಡರಾದ ಜಯರಾಮ್, ಲೋಕೇಶ್ ಕೆಎಂ, ರಾಘವೇಂದ್ರ ಅವರು ತಮಗೆ ಅನುಕೂಲವಾಗುವಂತೆ ಕೆರೆಯ ಬದಿಯ ಮರಗಳನ್ನು ತೆರವುಗೊಳಿಸಿ ಕೆರೆಯನ್ನ ಒತ್ತುವರಿ ಮಾಡಿ 30 ಅಡಿಯ ರಸ್ತೆ ಮಾಡಿಸಿರುತ್ತಾರೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡದೆ ಕೆರೆಯ ಸುತ್ತಲೂ ಒತ್ತುವರಿ ಆಗಿರುವ ಜಾಗವನ್ನು ಬಿಡಿಸಿಕೊಳ್ಳದೆ ಕಾಮಗಾರಿ ಮಾಡಿಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವಾಗಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ಕೆ.ಬಿ. ಚಂದ್ರಶೇಖರ್ ಅವರು ಆಗ್ರಹಿಸಿದ್ದಾರೆ. ಹನುಮಂತರಾಯಪ್ಪ, ಮಾಗಡಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಕೃಷ್ಣರಾಜ ಕೆರೆಯಲ್ಲಿ ಇಂದು ಬಾಲಣ್ಣವರು MLA ಬಾಲಣ್ಣನವರು ಇಂದು ಜನರಿಗೆ ಅನುಕೂಲಕ್ಕೋಸ್ಕರ, ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಕುದೂರು ಕೆರೆನ ಪಾರ್ಕ್ ಮಾಡ್ತಾವ್ರೆ. ಅದು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಅವರು ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಬರ್ತಾಯಿದೆ. ಅದೇ ರೀತಿ ನಮ್ಮ ರೈತರಿಗೂ ಅನುಕೂಲ ಆಗಬೇಕು ಅಂದ್ಬಿಟ್ಟು ಕೆರೆ ಸುತ್ತಲೂ 10ರಿಂದ 12 ಅಡಿ ಬಿಡಬೇಕು ಅಂದ್ಬಿಟ್ಟು ಮನವಿ ಕೊಟ್ಟಿದ್ದು. ಅದೇ ರೀತಿ ಎಲ್ಲರೂ ಸಹ ಸುತ್ತಲೂ 12 ಅಡಿ ಬಿಡೋಕ್ಕೆ ಬಾಲಕೃಷ್ಣ ಅವರಾಗ್ಬೋದು, ನಾವುಗಳಾಗ್ಬೋದು, ಯಾವುದೇ ಕಾರಣಕ್ಕೂ ಯಾವುದೂ ಸಮಸ್ಯೆ ಇಲ್ಲ. ಆದರೆ ನಿನ್ನೆ ಇದೇ ಜಾಗದಲ್ಲಿ ಕೆರೆನ ಅವರು ಯಾವುದೋ ಜಮೀನು ತಗೊಂಡವ್ರೆ ಅಂದ್ಬಿಟ್ಟು ಕೆಲವೊಂದು ಅವಿವೇಕಿಗಳು ಈ 30 ಅಡಿ ಜಾಗನ ತಗೊಂಡು ರೋಡ್ ಮಾಡವ್ರೆ. ನೋಡಿ ಆ ಕಡೆ ನಾವು ಬಾಲಣ್ಣ ಹೇಳ್ದಂಗೆ 12 ಅಡಿ ಬಿಡೋಕ್ಕೆ ನಾವು ರೆಡಿ ಇದ್ದೀವಿ. ರೆಡಿ ಇದ್ದು ಸಹ ಅವ್ರ ಜಮೀನಿಗೋಸ್ಕರ 30 ಅಡಿ 20 ಅಡಿ ಜಾಗ ತೆಗೆದು ಇವರು ಇದು ಕೆರೆ ಜಾಗನ ಒತ್ತುವರಿ ಮಾಡ್ಕೊಂಡು ರೋಡ್ ಮಾಡ್ಕೊಂಡ್ರೆ ಇದು ಬಾಲಣ್ಣಗೆ ಎಷ್ಟು ಹೆಸರು ಬರ್ತಾಯಿದೆ. ಊರಲ್ಲಿ ನಮಗೆ ಕೇಳ್ತಾವ್ರೆ, ಏನಪ್ಪ ಯಾರು ಕೇಳೋರಿಲ್ವ ಹೇಳೋರಿಲ್ವ. ಅದಕ್ಕೆ ಬಾಲಣ್ಣ ಗಮನಕ್ಕೂ ತಂದೆ ಅದನ್ನೇನು ಹೋಗಿ ನೋಡೋ ಅಂತ ಅಂದರು. ಹೋಗಿ ಅದೇನು ಹೇಳೋಕ್ಕಾಗಲಿವ ಅಂದರು. ಅಷ್ಟೊತ್ತಿಗೆಲ್ಲ ಮಾಡಿದ್ರು ಅವರೆಲ್ಲ. ಅದಕ್ಕೆ ನಾನು ಇವನ್ನ ಖಂಡಿಸ್ತಾ ಇದ್ದೀನಿ. ಅವ್ರಿಗೆ ಬಾಲಣ್ಣನಿಗೆ ಇಷ್ಟೊಂದು ಅಭಿವೃದ್ಧಿ ಮಾಡೋಲ್ಲ. ಈ ಥರ ಇವ್ರು ಯಾರ್ಯಾರೋ 3 ಜನ ಸೇರ್ಕೊಂಡು ಈ ಥರ ರೋಡ್ ಮಾಡಿಬಿಟ್ಟು ಕೆಟ್ಟ ಹೆಸರು ತರೋದು ನಮಗೆ ಶೋಭೆ ಅಲ್ಲ. ಅದರಿಂದ ಈ ಕೆರೆ ಒತ್ತುವರಿ ಆಗಿರೋಂಥದ್ದನ್ನೆಲ್ಲ ಕರೆಕ್ಟಾಗಿ ಫಸ್ಟು ಅದನ್ನು ಅವ್ರು ರೆಡಿ ಮಾಡಿಲ್ಲ. ಯಾರು ಈ ಗುತ್ತೇದಾರ ಏನು MIಯಿಂದ ಕೆಲಸ ನಡೀತಾ ಇತ್ತು 4 ಕೋಟಿ ಚಿಲ್ಲರೆ ಕೆಲಸನ ಇದು ಫಸ್ಟು ಒತ್ತುವರಿ ಆಗಿರೋ ಜಾಗಗಳನ್ನೆಲ್ಲ ಫಸ್ಟು ಅವರು ಮಣ್ಣು ಹಾಕೊಂಬಂದು ರೋಡ್ ಮಾಡಿಲ್ಲ. ಈಗ ಏಕಾಏಕಿ ಅಲ್ಲಿರೋ ಕಲ್ಲನ್ನ ತಂದು ಇಲ್ಲಿ ಹಾಕೊಂಡು ಕೆಲಸ ಮಾಡ್ತಾರೆ. ಇದು ಇವತ್ತು ನಡೀತಾ ಇರೋಂಥ ಇಲ್ಲಿ ಬಾಲಣ್ಣ ನಮ್ಗೆ ಹೇಳುತ್ತೆ, ಹೋಗಿ ಕೆಲಸ ಹೋಗಿ ಕೆಲಸ ತಗೊಂಡ್ರೆ ಚೆನ್ನಾಗಿ ಅಂತಾರೆ. ಇಲ್ಲಿ ನೋಡಿದ್ರೆ ಈ ಥರ ಕೆಲಸ ಮಾಡ್ತಾರೆ. ಅದನ್ನು ನಿಮ್ಮೆಲ್ಲ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಎಷ್ಟೇ ಹೇಳಿದ್ರು ಅದು ಅಲ್ಲಿ ಬರಲ್ಲ. ಸ್ವಪಕ್ಷೀಯರು ಅಂದ್ರೆ ಏನು ಮಾಡಿದ್ರು ಮಾಡಕ್ಕೆ ಬಿಡಕ್ಕೆ ಏನ್ರಿ ಇದು ಊರಿಂದ ಅವ್ರ ಮನೆ ಸ್ವಂತದ್ದೇನ್ರಿ ಜಾಗ. ಉಳಿದ ಕಾಂಗ್ರೆಸ್ ಕಾರ್ಯಕರ್ತರು ಏನಿಲ್ಲ ರೀ, ಅವ್ರ ಸ್ವಂತ ಜಮೀನುಗಳಾದ್ರೆ ಬಿಟ್ಕೊಂಡು ಮಾಡ್ಕೊಳ್ಳಿರಿ. ಸಾರ್ವಜನಿಕರು ಇದು ಕೆರೆನ ಇವರು ರೋಡ್ ಮಾಡ್ಕೊಂಡು 25 ಅಡಿ ಹೋದ್ರೆ 30 ಅಡಿ ಯಾರು ಕೇಳಿರ್ತಾರೆ. ನಾನಾರು ಒಬ್ಬ ಇದ್ದೀನ್ರಿ. ಅಲ್ಲ, ಚಂದ್ರಶೇಖರ್ ಒಬ್ಬರನ್ನ ಪ್ರಾಮಾಣಿಕರು ಪ್ರಾಮಾಣಿಕರಲ್ಲ ರೀ. ಇದೊಂದು ಸಾರ್ವಜನಿಕಗೋಸ್ಕರ ಉಳಿಸ್ಕೊಳ್ಬೇಕು ಅಂತ ಅಷ್ಟೇ.